ನಮಸ್ಕಾರ ನಮ್ಮೆಲ್ಲ ಆತ್ಮೀಯ ಕನ್ನಡದ ಮನಸ್ಸುಗಳಿಗೆ, ಛಾಯಾಗ್ರಾಹಕರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ. ವಿಷಯ ಕಳೆದ 3 ದಿನಗಳ ಹಿಂದೆ ಮೈಸೂರಿನ ಕೋಟಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂಭಾಗದಲ್ಲಿರುವ ವೃತ್ತದಲ್ಲಿ ನಮ್ಮ ವೃತ್ತಿಪರ ಛಾಯಾಗ್ರಾಹಕರು ಮದುವೆಯ ಪ್ರೀ ವೆಡ್ಡಿಂಗ್ ಶೂಟಿಂಗ್ ತೆಗೆಯುವ ಸಂದರ್ಭದಲ್ಲಿ ವೃತ್ತದ ಸುತ್ತ ಸುಮಾರು 10ಕ್ಕಿಂತ ಹೆಚ್ಚು ಜೋಡಿಯ ಫೋಟೋ ಶೂಟಿಂಗ್ ಮಾಡುವ ಸಂದರ್ಭದಲ್ಲಿ ಬಸ್ಸು ಕಾರುಗಳ ವಾಹನ ದಟ್ಟಣೆ ಜಾಸ್ತಿ ಇದ್ದ ಕಾರಣ ಆ ಸಂದರ್ಭದಲ್ಲಿ ನೋಡಿ ನಮ್ಮ ಮನಸ್ಸು ತಡಿಲಿಲ್ಲ. ಇದೇ ರೀತಿ ಮುಂದುವರೆದ್ರೆ ನಾಳೆ ದಿನ ಏನಾದರೂ ಅಪ್ಪಿತಪ್ಪಿ ಅನಾಹುತಗಳು ಸಂಭವಿಸ್ಬೋದು. ಅಂತಹ ಸಂದರ್ಭದಲ್ಲಿ ಯಾರು ಹೊಣೆ? ನಮಗೆ ಅನ್ನ ನೀಡುವ ಗ್ರಾಹಕ ದೇವರುಗಳಿಗೆ ಹಾಗೂ ನಮ್ಮ ಪ್ರೀತಿಯ ಛಾಯಾಗ್ರಾಹಕ ಬಂಧುಗಳೇ. ಯಾವುದೇ ರೀತಿಯ ತೊಂದರೆಯಾಗದಂತೆ ಮುಂಜಾಗ್ರತೆ ವಹಿಸುವುದು ಸೂಕ್ತ ಅಂತ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ದೂರವಾಣಿ ಮೂಲಕ ಮಾತನಾಡಿ ಗ್ರಾಹಕರಿಗೆ ಹಾಗೂ ನಮ್ಮ ಛಾಯಾಗ್ರಾಹಕರಿಗೆ ಯಾವುದೇ ರೀತಿಯ ಅನಾಹುತಗಳು ಆಗದಂತೆ ತಾವು ಮುಂಜಾಗ್ರತೆ ವಹಿಸಿ ಅಂತ ಅಧಿಕಾರಿಗಳ ಜೊತೆ ಮಾತನಾಡಿದ ನಂತರ ನಮ್ಮ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಈ ಮೂಲಕ ಮನವಿ ಮಾಡಿ ನಮ್ಮ ವೃತ್ತಿಪರ ಛಾಯಾಗ್ರಾಹಕರಿಗೆ ನಿಮ್ಮ ಮಾಧ್ಯಮಗಳ ಮೂಲಕ ಪ್ರಚಾರ ಮಾಡಿ ಎಲ್ಲ ಛಾಯಾಗ್ರಾಹಕರಿಗೆ ಅರಿವು ಮೂಡಿಸಬೇಕಾಗಿದೆ ಅಂತ ಹೇಳಿ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರ ಮಾಡಲಾಗಿತ್ತು. ಆದರೆ ಈ ಸಂದೇಶವನ್ನು ವೀಕ್ಷಣೆ ಮಾಡಿದ್ದ ನಮ್ಮ ಛಾಯಾಗ್ರಾಹಕ ಬಂಧುಗಳು 85% ಪಟ್ಟು ಒಪ್ಪಿಕೊಂಡಿದ್ದಾರೆ. ಇನ್ನು ಕೆಲವರು ಉದ್ದೇಶಪೂರ್ವಕವಾಗಿ ಸಹಿಸಲಾರದೆ ದುರುದ್ದೇಶದಿಂದ ನಮ್ಮನ್ನು ಮಾನಸಿಕ ಅಸ್ವಸ್ಥ, ವಸೂಲಿ ಹೋರಾಟಗಾರ ಅಂತ ಬಿಂಬಿಸುವ ಮೂಲಕ ತೇಜೋವಧೆ ಮಾಡಲಾಗಿದೆ. ಇಂಥವರು ಛಾಯಾಗ್ರಾಹಕರಾಗಿ ವೃತ್ತಿಯಲ್ಲಿ ಇರೋದ್ರಿಂದ ಸಮಸ್ತ ಕನ್ನಡ ನಾಡಿನಲ್ಲಿರುವ ಛಾಯಾಗ್ರಾಹಕ ಬಂಧುಗಳಿಗೆ ಸರ್ಕಾರದ ವತಿಯಿಂದ ಯಾವುದೇ ರೀತಿಯ ಸಹಾಯ ಸೌಲಭ್ಯಗಳನ್ನು ಪಡೆಯಲು ಸಾಧ್ಯವಾಗ್ತಿಲ್ಲ. ಆದ್ದರಿಂದ ಇನ್ನು ಮುಂದೆ ಆದರೂ ಕೂಡ ಇಂತಹ ಅವಿವೇಕಿಗಳ ಹೇಡಿತನಕ್ಕೆ ಕಿವಿಗೊಡಬೇಡಿ. ಇವಾಗಲಾದರೂ ನಮ್ಮ ವೃತ್ತಿ ಬಾಂಧವರು ಎಚ್ಚೆತ್ತುಕೊಳ್ಬೇಕಾಗಿದೆ. ಆ ಸಮಯ ಈಗ ಬಂದಿದೆ. ಧೈರ್ಯದಿಂದ ಇಂತಹ ಸಮಯ ಸಾಧಕರನ್ನು ಪ್ರಶ್ನೆ ಮಾಡಿ. ನಿಮ್ಮ ಜೊತೆ ಯಾವುದೇ ಸಮಯದಲ್ಲಿ ನಾವಿದ್ದೇವೆ. ನಾನು ವೃತ್ತಿಪರ ಛಾಯಾಗ್ರಾಹಕರಾಗಿ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿ DPK ಪರಮೇಶ್ವರ್ ಅವರು ಮನವಿ ಮಾಡಿಕೊಂಡಿದ್ದಾರೆ. ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ. ಇವತ್ತು ನಮ್ಮ ಛಾಯಾಗ್ರಾಹಕ ಬಂಧುಗಳಿಗೆ ಒಂದು ಮನವಿಯನ್ನು ಮಾಡಬೇಕಾಗಿದೆ. ಯಾಕಪ್ಪ ಈ ಮನವಿ ಅಂದರೆ, ಕಳೆದ 3 ದಿನಗಳ ಹಿಂದೆ ಇದೇ ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂಬೈ ಇರ್ತಕ್ಕಂಥ ವೃತ್ತದಲ್ಲಿ ಸುಮಾರು 16 ಜೋಡಿಗಳ ಪ್ರೀ ವೆಡ್ಡಿಂಗ್ ಫೋಟೋ ಶೂಟನ್ನು ಮಾಡುವಂಥ ಸಂದರ್ಭದಲ್ಲಿ ನಾವು ತುರ್ತಾಗಿ ದೇವರಾಜ ಮಾರ್ಕೆಟ್ಗೆ ಹೋಗುವಂಥ ಸಂದರ್ಭದಲ್ಲಿ ಆ ಘಟನೆ ನೋಡಿ ನನ್ನ ವೃತ್ತಿ ಬಾಂಧವರಿಗಾಗಲಿ ಹಾಗೂ ಹುಡುಗನಿಗಾಗಲಿ ಹುಡುಗಿಗಾಗಲಿ ಇವತ್ತು ನೋಡ್ತಾ ಇದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ಆಗಿರ್ಬೋದು, ಶಿಂಷದಲ್ಲಿ ಆಗಿರ್ಬೋದು, ಅಥವಾ ರಾತ್ರಿ ಮದುವೆಗಳಿಗೆ ಹೋಗಿ ರಿಸೆಪ್ಷನ್ಗಳು ಮುಗಿಸ್ಕೊಂಡು ಬೆಳಗ್ಗೆ ಆರ್ಡರ್ ಹೋಗುವಂಥ ಸಂದರ್ಭದಲ್ಲಿ ಸುಮಾರು ಅಪಘಾತಗಳು ಸಂಭವಿಸಿವೆ ನನ್ನ ವೃತ್ತಿ ಬಾಂಧವರಿಗೆ. ಇಂಥ ಘಟನೆಗಳನ್ನ ನೆನಪಿಸ್ಕೊಂಡು ನನ್ನ ವೃತ್ತಿ ಬಾಂಧವರಿಗೆ ಯಾವುದೇ ರೀತಿ ಅಹಿತಕರ ಘಟನೆಗಳು ಸಂಭವಿಸಬಾರ್ದು. ಹಾಗೂ ಒಂದು ಹುಡುಗಿಗಾಗ್ಲಿ ಹುಡುಗನಿಗಾಗ್ಲಿ ಬಹಳ ಸಂತೋಷದ ಒಂದು ಸಂದರ್ಭದಲ್ಲಿ ಫೋಟೋ ಶೂಟ್ ಮಾಡಕ್ ಬಂದಿರ್ತಾರೆ ಒಂದು ಖುಷಿಯಿಂದ. ಅವ್ರು ಹೇಳ್ತಾರೆ ನಮ್ಮ ವೃತ್ತಿ ಬಾಂಧವರು ಸಾಂಸ್ಕೃತಿಕ ನಗರವನ್ನ ತೋರ್ಸೋಕ್ಕೋಸ್ಕರ ಅಂತ. ಆ ತೋರ್ಸಕ್ ಬಂದಿರ್ತಕ್ಕಂಥ ಖುಷಿಯಿಂದ ಬಂದಿರ್ತಕ್ಕಂಥವ್ರು ಜನಸಂದಣಿ ಜಾಸ್ತಿ ಆದಂತ ಸಂದರ್ಭದಲ್ಲಿ ಪ್ರೀ ವೆಡ್ಡಿಂಗ್ ಏನ್ ಮಾಡಕ್ ಬರ್ತೀರಿ, ಜಾಸ್ತಿ ನಮ್ಮ ಛಾಯಾಗ್ರಾಹಕರು ಮತ್ತೆ ಹುಡುಗಿ ಕಡೆಯವರು ಜಾಸ್ತಿ ಆದಂತ ಸಂದರ್ಭದಲ್ಲಿ ಏನಾದ್ರೂ ಅನಾಹುತ ಸಂಭವಿಸಿದ್ರೆ ಅದಕ್ಕೆ ಯಾರು ಹೊಣೆ? ನಾನು ಒಬ್ಬ ಛಾಯಾಗ್ರಾಹಕನಾಗಿ ಈ ಮಾತನ್ನ ಏನು ಕೇಳಿದೆ ಅಂದ್ರೆ, ನಮ್ಮ ಛಾಯಾಗ್ರಾಹಕ ಬಂಧುಗಳ ನೋವು ನನಗೆ ಅರಿವಾಗಿದೆ. ಇವತ್ತು ಕೊರೋನಾ ಸಂದರ್ಭದಲ್ಲಿ ಸುಮಾರು 100ರಿಂದ 150 ಜನ ಛಾಯಾಗ್ರಾಹಕರು ವೃತ್ತಿಯನ್ನ ಬಿಟ್ಟಿದ್ದಾರೆ. ಇವತ್ತು ಯಾವ ಪರಿಸ್ಥಿತಿಗೆ ನಮ್ಮ ಛಾಯಾಗ್ರಾಹಕ ಒಂದು ಸಂಘಟನೆ ಬಂದಿದೆ. ಈ ನೋವನ್ನ ಯಾರ ಹತ್ರ ಹೇಳ್ಕೊಳ್ಳಬೇಡಿ. ಅದಕ್ಕೋಸ್ಕರ ನಾಳೆ ದಿವಸ ಒಂದು ಹುಡುಗಿಗೋ ಹುಡುಗನಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಹೊಣೆ ಆಗೋರು ಯಾರು? ದೂರು ಯಾರು ವಿರುದ್ಧ ಕೊಡ್ತಾರೆ? ಸಾರ್ವಜನಿಕರು, ನಮ್ಮ ಗ್ರಾಹಕ ದೇವರುಗಳು ಯಾರು ವಿರುದ್ಧ ಕೊಡ್ತಾರೆ ದೂರನ? ನಮ್ಮ ಫೋಟೋ ವಿಡಿಯೋಗ್ರಾಫರ್ಗಳು ವಿರುದ್ಧನೇ ದೂರು ಕೊಡೋದು. ನಮ್ಮ ಫೋಟೋ ವಿಡಿಯೋಗ್ರಾಫರ್ಗಳು ಎಲ್ಲ ಅಗರ್ಭ ಶ್ರೀಮಂತರಲ್ಲ, ಸಾಮಾನ್ಯ ವರ್ಗದಿಂದ ಲೈಟ್ ಬೈಗಳಾಗಿ ಹೆಲ್ಪರ್ಗಳಾಗಿ ಬಂದಿರತಕ್ಕಂಥ ನನ್ನ ವೃತ್ತಿ ಬಾಂಧವರಿಗೆ ತೊಂದರೆ ಆಗ್ಬಾರ್ದು. ನಾನು ಒಬ್ಬ ಛಾಯಾಗ್ರಾಹಕನಾಗಿ ತಾವು ಸುಮಾರು ಕಳೆದ 25-30 ವರ್ಷಗಳಿಂದ ಈ ವೃತ್ತಿಲಿ ನಾನು ಅನ್ನ ತಿಂದಿದ್ದೇನೆ. ನನ್ನ ಹೋರಾಟಕ್ಕೆ ನನ್ನ ವೃತ್ತಿಯೇ ದೊಡ್ಡ ಶಕ್ತಿ. ಇಂತಹ ಸಂದರ್ಭದಲ್ಲಿ ನನ್ನ ಮನಸ್ಸಿಗೆ ಆದಂತ ನೋವಿನ ಆಧಾರದ ಮೇಲೆ ಸಾಮಾಜಿಕ ಜಾಲತಾಣದ ಮುಖಾಂತರ ನಮ್ಮ ಬಳಗದ ಎಲ್ಲ ವೃತ್ತಿ ಬಾಂಧವರಿಗೆ ಎಚ್ಚರಿಕೆ ಕೊಡಬೇಕು ಅಂತ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ನಾನು ಮಾತಾಡಿ, ಸರ್ ಯಾವುದೇ ರೀತಿ ನಮ್ಮ ವೃತ್ತಿ ಬಾಂಧವರಿಗೆ ತೊಂದರೆ ಆಗದಿರೋ ರೀತಿಲಿ, ಯಾಕಂದ್ರೆ ಸಾಲ ಸೋಳ ಮಾಡಿ ವೃತ್ತಿ ಕೆಲಸ ಮಾಡ್ತಾ ಇರ್ತಾರೆ, ಆ ಹಣದ ಆಸೆಗೋಸ್ಕರ
ತಮ್ಮ ಪ್ರಾಣ ಅಂಗನ್ನ ತೊರೆದು ಈ ರೀತಿ ಮುಂಜಾಲೋಚನೆ ಇಲ್ಲದೆ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಏನಾದ್ರೂ ಅನಾಹುತಗಳು ಸಂಭವಿಸಿದ್ರೆ ಆ ಕುಟುಂಬಕ್ಕೆ ಶಕ್ತಿ ಪಡಿಸೋರು ಯಾರು, ನಷ್ಟಪಡಿಸೋರು ಯಾರು ಅನ್ನೋ ಒಂದು ಮನೋಭಾವನೆ ಮುಂದಿಟ್ಕೊಂಡು ವೃತ್ತಿಬಾರವರಿಗೆ ಎಚ್ಚರಿಕೆ ಕೊಡೋದ್ರ ಮೂಲಕ ನಾವು ಸಂಬಂಧಪಟ್ಟಂತ ಅಧಿಕಾರಿಗಳು ಜಾಗೃತಿ ವಹಿಸಿ ಅಂತ ಹೇಳಿದೀವಿ. ಮುಂಜಾಗ್ರತೆ ವಹಿಸಿ, ಏನಾದ್ರೂ ಅನಾಹುತಗಳು ಆಗ್ಬಿಡ್ತವೆ, ಮುಂಜಾಗ್ರತೆ ವಹಿಸಿ, ನೀವು ಫೋಟೋ ಶೂಟ್ ಮಾಡಬೇಡಿ, ಅವ್ರನ್ನ ಫೋಟೋ ಶೂಟ್ ತೆಗಿಲೇಬೇಡಿ ಅಂತ ನಾವು ಮುಂಜಾಗ್ರತೆ ವಹಿಸಿ ಅಂತ ಹೇಳಿಲ್ಲ. ಕಾನೂನು ಕ್ರಮ ಕೈಗೊಳ್ಬೇಕು ಅಂತಂದ್ರೆ ಏನಾದ್ರು ಹೆಚ್ಚು ಕಮ್ಮಿ ಅನಾಹುತಗಳು ಆಗದಿರೋ ರೀತಿಲಿ ಮುಂಜಾಗ್ರತೆ ವಹಿಸಿ ಅಂತ ನಾನು ಕಾನೂನು ಸಂಬಂಧಪಟ್ಟಂತ ಅಧಿಕಾರಿಗಳಿಗೂ ನನ್ನ ವೃತ್ತಿ ಬಾಂಧವರಿಗೂ ನಾನು ಹೇಳಿರ್ತಕ್ಕಂಥ ಮಾತು. ಆದ್ರೆ ಕೆಲವರು ಅರ್ಥ ಮಾಡ್ಕೊಳ್ದೇನೆ ನನ್ನನ್ನ ಬೇರೆ ರೀತಿ, ನನ್ನನ್ನ ಯಾವುದು ಅಸ್ವಸ್ಥ ಹೋರಾಟಗಾರ ಅಂತ, ರೋಲ್ ಕಾಲ್ ಹೋರಾಟಗಾರ ಅಂತ, ನನ್ನ ಹೋರಾಟವನ್ನ ನನ್ನ ವೃತ್ತಿ ಬಾಂಧವರು ನೋಡಿದ್ರಿ. ಇವತ್ತು DPK ಅಂತ ಯಾರು ಕೊಟ್ಟದ್ದು ನನಗೆ ಹೆಸರನ್ನ? ನನ್ನ ವೃತ್ತಿ ಬಾಂಧವರೇ. ಆದ್ರೆ ಕೆಲವರು ಬೇಳೆಕಾಳು ಬೇಯಿಸ್ಕೊಳ್ಳೋಕೋಸ್ಕರ ಇದನ್ನ ಟರ್ನ್ ಓವರ್ ಮಾಡ್ತಾರೆ, ವಿಭಜನೆ ಮಾಡ್ತಾ ಇದಾರೆ. ಅದಕ್ಕೋಸ್ಕರ ಆತ್ಮೀಯ ನನ್ನ ವೃತ್ತಿ ಬಾಂಧವರೇ, ದಯಮಾಡಿ ನನ್ನ ಒಂದು ಮನಸ್ಸಿನ ಅಂತರಾಳದ ಆ ಸಂದರ್ಭವನ್ನ ನಾನು ನೆನಪಿಸಿ ಮಾಡ್ಕೊಂಡು ನಿಮಗೆ ತೋರಿಸಿದ್ರೆ ವಿನಃ ಬೇರೆ ಯಾವುದೇ ರೀತಿ ನನ್ನ ವೃತ್ತಿ ಬಾಂಧವರಿಗೆ ತೊಂದರೆ ಆಗ್ಬೇಕು ಅಂತಲ್ಲ. ನಾಳೆ ದಿನ ನನ್ನ ವೃತ್ತಿ ಬಾಂಧವರಿಗೆ ಏನಾದ್ರು ಅಡಚಣೆಗಳು ತೊಂದರೆ ಆದ್ರೆ 24 ಗಂಟೆ ನಿಮ್ಮ ಜೊತೆ ನಾನು ಇರ್ತೇನೆ. ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ನಾವು ಮಾತಾಡ್ತೇವೆ. ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ನಾವು ಸಂಪೂರ್ಣವಾಗಿ ನನ್ನ ವೃತ್ತಿ ಬಾಂಧವರ ಸಪೋರ್ಟ್ಗಾಗಿ ನಾವು ನಿಂತ್ಕೊಂಡಿರ್ತೇವೆ. ಆದ್ರೆ ಕೆಲವರು ಇದನ್ನ ತಿರುಚಿ ಏನೆಲ್ಲ ಮಾಡ್ಕೊಳಕ್ ಹೋಗ್ತಾರೆ. ಯಾರು ಆತರ ಮಾಡಕ್ ಆಗಲ್ಲ, ಎಲ್ಲರೂ DPK ಆಗಕ್ ಆಗಲ್ಲ. ಸುಮ್ಮನೆ ನೀವು ಊಹಾಪೋಹಗಳನ್ನ ನನ್ನನ್ನ ಕನ್ನಡ ಪರ ಹೋರಾಟಗಾರ ಇಷ್ಟೊಂದು ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, JDS ಆಗಿರ್ಬೋದು, ಯಾವುದೇ ಸಮಾಜದವರಾಗಿರ್ಬೋದು, ನೇರದಿಟ್ಟ ನಿರಂತರವಾಗಿ ಹೋರಾಟ ಮಾಡ್ತಿರ್ತಕ್ಕಂಥ ಏನಂತ ಹೋರಾಟಗಾರರು ಸಾವಿರಾರು ಜನ ನಮ್ಮ ಕರ್ನಾಟಕದಲ್ಲಿದ್ದಾರೆ. ಅಂತವ್ರನ್ನ ಗುರುತಿಸ್ಬೇಕಾಗಿರ್ತಕ್ಕಂಥ ನೀವು ಈ ರೀತಿ ತಿರ್ಚುವಂತ ಕೆಲಸ ಮಾಡಿದ್ರೆ ನಿಮಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗೆ ಮಾಡುವಂತ ದ್ರೋಹ, ನೀವು ಜನ್ಮ ಕೊಟ್ಟಂತ ಮಕ್ಕಳಿಗೆ ಮಾಡುವಂತ ದ್ರೋಹ. ದಯಮಾಡಿ ನನ್ನ ವೃತ್ತಿ ಬಾಂಧವರು ಅರ್ಥ ಮಾಡ್ಕೊಳ್ಳಿ. ನಾಳೆ ನೀವು ಏನ್ ತಿಳ್ಕೊಬಿಟ್ಟಿದ್ರಿ, ನಾವು ನಾಳೆ ದಿನ ಫೋಟೋ ಶೂಟ್ ಹೋದಾಗ ನಮ್ಗೇನಾದ್ರು ತೊಂದರೆ ಆಗುತ್ತೆ, ಅಧಿಕಾರಿಗಳು ತಡೆ ಹಿಡಿಬಹುದು ಅಂತ ಅಧಿಕಾರಿಗಳ ಜೊತೆ ನಾವು ಮಾತಾಡಿದ್ದೇವೆ. ಅಧಿಕಾರಿಗಳಿಗೆ ನಮ್ಮ ವೃತ್ತಿ ಬಾಂಧವರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಲಿ ಜಾಗೃತರಾಗಿ ಸರ್ ಅಂತ ನಾವು ಅವ್ರ ಹತ್ರ ಮಾತಾಡಿದ್ದೇವೆ. ಆತ್ಮೀಯ ಕನ್ನಡದ ಬಂಧುಗಳೇ, ನೋಡ್ತಾ ಇದ್ರಿ ಇವತ್ತು ರಾತ್ರಿ ಎಲ್ಲ ರಿಸೆಪ್ಷನ್ಗೆ ಹೋಗಿ ರಾತ್ರಿ ಎಲ್ಲ ಕಾರ್ಯಕ್ರಮಗಳು ಮಾಡಿ ಬೆಳಗ್ಗೆ ಹೊತ್ತು ಹೋಗುವಂತ ಸಂದರ್ಭದಲ್ಲಿ ಎಷ್ಟೆಲ್ಲ ಅಪಘಾತಗಳಾಗಿ ನನ್ನ ವೃತ್ತಿ ಬಾಂಧವರಿಗೆ ಎಷ್ಟೆಲ್ಲ ತೊಂದರೆ ಆಗಿದೆ. ಇದ್ರ ಬಗ್ಗೆ ಇದನ್ನ ಯಾಕೆ ಯೋಚನೆ ಮಾಡ್ತಾ ಇಲ್ಲ ನೀವು? ಇದನ್ನ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಏನ್ ಇಲ್ಲಿ ಒಂದ್ 5,000 10,000ಗೆ ನಮ್ಮ ಲೈಫ್ ಹಾಳು ಮಾಡ್ಕೊಳ್ಳದ, ನಮ್ಮ ಜೀವನವನ್ನೇ ಸರ್ವನಾಶ ಮಾಡ್ಕೊಳ್ಳದ? ಅದಕ್ಕೋಸ್ಕರ ನನ್ನ ವೃತ್ತಿ ಬಾಂಧವರು ಚೆನ್ನಾಗಿರ್ಲಿ, ಅದು ಗ್ರಾಹಕ ದೇವರುಗಳು ಚೆನ್ನಾಗಿರ್ಲಿ. ಇವತ್ತು ಏನು ನಮ್ಮ ಗ್ರಾಹಕ ದೇವರುಗಳು ನಮ್ಮ ನಂಬಿ ನಿಮ್ಗೆಲ್ಲ ಕಾರ್ಯಕ್ರಮಗಳು ಕೊಡ್ತಾ ಇದಾರೆ. ಅವ್ರಿಗೆ ಏನಾದ್ರು ಒಂದು ಹೆಚ್ಚು ಕಮ್ಮಿ ಆದಾಗ ಯಾರು ಹೊಣೆ, ಯಾರು ಬರ್ತಾರೆ ನಿಮ್ ಜೊತೆ ಹೇಳಿ? ನಾವೆಲ್ಲ ಒಂದಿನ 2 ದಿನ ಸಾಂತ್ವನ ಹೇಳಕ್ ಬರ್ಬೋದು ಅಷ್ಟೇ ದಿನ. ಕುಟುಂಬಕ್ಕೆ ಲೈಫ್ ಲಾಂಗ್ ಏನು ನಾವು ಪರಿಹಾರ ಕೊಡಕ್ಕಾಗಲ್ಲ. ಆದ್ರಿಂದ ಮುಂದೆ ಇಂತ ಅನಾಹುತಗಳು ಸಂಭವಿಸ್ತಿರ್ಲಿ ಅಂತ ನನ್ನ ಆತ್ಮ ಸಾಕ್ಷಿಯಾಗಿ, ನಾನು ನೆಮ್ಮಿರ್ತಕ್ಕಂಥ ನಾಡ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ಸಾಕ್ಷಿಯಾಗಿ ನಾನು ಮಾಡಿರ್ತಕ್ಕಂಥ ಈ ಸಂದೇಶವನ್ನ ನೀವು ಅಪಾರ್ಥ ಮಾಡ್ಕೋಬೇಡಿ. ಆತ್ಮೀಯ ಛಾಯಾಗ್ರಾಹಕ ಬಂಧುಗಳೇ, ನಿಮ್ಮ ಜೊತೆ ನಾವು ನಿರಂತರವಾಗಿರ್ತೇವೆ. ಇಲ್ಲಿ ಫೋಟೋ ಶೂಟ್ ಸಂಬಂಧಪಟ್ಟಂಗೆ ಏನಾದ್ರು ತೊಂದರೆಗಳಾದ್ರೂ ಸಹ ನಿಮ್ ಜೊತೆ ನಾವು ಭಾಗಿಯಾಗಿರ್ತೇನೆ ಅಂತ ಹೇಳ್ತಾ ನನ್ನ ಮಾತನ್ನ ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆ, ಜೈ ಕನ್ನಡ ನಾಡು. ನಮಸ್ಕಾರ, ಧನ್ಯವಾದಗಳು.